Dear students, welcome to this session. I am Shubha T. Assistant Professor, Department of Economics, Government First Grade College, Hebri. ಇಂದಿನ ಅವಧಿಯಲ್ಲಿ ಮಂಗಳೂರು ವಿಶ್ವವಿದ್ಯಾಲಯ ಮೊದಲ BAಯ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗಾಗಿ ನಿಗದಿಪಡಿಸಿರುವಂತಹ ಮೈಕ್ರೋ ಎಕನಾಮಿಕ್ ಅನಾಲಿಸಿಸ್ ಸೂಕ್ಷ್ಮ ಆರ್ಥಿಕ ವಿಶ್ಲೇಷಣೆಯಲ್ಲಿ ಯೂನಿಟ್ 5ರಲ್ಲಿ ಬರುವಂತಹ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋಣ. ಇವತ್ತಿನ ಅವಧಿಯಲ್ಲಿ ಯೂನಿಟ್ 5ರ ಮಾರುಕಟ್ಟೆ ವಿಶ್ಲೇಷಣೆಯಲ್ಲಿ ಮೊನೊಪೊಲಿ ಮಾರ್ಕೆಟ್ ಏಕಸ್ವಾಮ್ಯ ಮಾರುಕಟ್ಟೆ, ಅದರ ಅರ್ಥ, ಅದರ ಗುಣಲಕ್ಷಣಗಳು ಮತ್ತು ಏಕಸ್ವಾಮ್ಯಕ್ಕೆ ಕಾರಣಗಳನ್ನು ನಾವು ತಿಳ್ಕೊಳ್ಳೋಣ. ಈ ಹಿಂದೆ ನಾವು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಗುಣಲಕ್ಷಣಗಳನ್ನು ಮತ್ತು ಆ ಮಾರುಕಟ್ಟೆಯಲ್ಲಿ ಅಲ್ಪಾವಧಿಯಲ್ಲಿ ಮತ್ತು ದೀರ್ಘಾವಧಿಯಲ್ಲಿ ಉದ್ಯಮ ಮತ್ತು ಕೈಗಾರಿಕೆಗಳು ಸಾಧಿಸುವಂತಹ ಸಮತೋಲನದ ಕುರಿತು ವಿಷಯಗಳನ್ನು ತಿಳ್ಕೊಂಡಿದ್ವಿ. ಏಕಸ್ವಾಮ್ಯ ಮಾರುಕಟ್ಟೆ, ಮೊನೊಪೊಲಿ ಮಾರ್ಕೆಟ್. ಮೀನಿಂಗ್: ಮೊನೊಪೊಲಿ is the market condition in which single seller, producer, organization controls the entire market. ಏಕಸ್ವಾಮ್ಯ ಮಾರುಕಟ್ಟೆ ಅಂದರೆ ಒಬ್ಬನೇ ಮಾರುವವನು, ಉತ್ಪಾದಕ ಅಥವಾ ಒಂದು ಸಂಘಟನೆ ಇಡೀ ಮಾರುಕಟ್ಟೆಯನ್ನು ನಿಯಂತ್ರಣ ಮಾಡುತ್ತಿದ್ದರೆ, ಮಾರುಕಟ್ಟೆಯ ಸನ್ನಿವೇಶವನ್ನು ಏಕಮಾತ್ರ ವ್ಯಕ್ತಿ, ಮಾರುವವ, ಉತ್ಪಾದಕ, ಒಂದು ಸಂಸ್ಥೆ ನಿಯಂತ್ರಿಸುತ್ತಿದ್ದರೆ ಅಂತಹ ಮಾರುಕಟ್ಟೆ ಸನ್ನಿವೇಶವನ್ನು ಏಕಸ್ವಾಮ್ಯ ಮಾರುಕಟ್ಟೆ ಅಂತೇಳಿ ಕರೆಯಲಾಗುತ್ತೆ. ಉದಾಹರಣೆಗೆ, ಒಂದು ಸ್ಥಳದಲ್ಲಿ ಒಂದು ಉದ್ಯಮ ಇದ್ದರೆ ಆ ಉದ್ಯಮವನ್ನು ಏಕಸ್ವಾಮ್ಯ ಉದ್ಯಮ ಅಂತೇಳಿ ಕರಿಬೋದು. ದೇರ್ ಈಸ್ ಓನ್ಲಿ ಒನ್ ಫರ್ಮ್ ಡೀಲಿಂಗ್ ಇನ್ ಸೇಲ್ ಆಫ್ ಶುಗರ್ ಇನ್ ಎ ಪರ್ಟಿಕ್ಯುಲರ್ ಟೌನ್. ಆ ಒಂದು ಸ್ಥಳದಲ್ಲಿ ಆ ಸರಕನ್ನು ಪೂರೈಸುವಂತಹ ಏಕಮಾತ್ರ ಉದ್ಯಮ ಅಂದರೆ ಅದು ಮಾತ್ರ ಆಗಿರುತ್ತೆ. ಆ ಸರಕಿನ ಮಾರುಕಟ್ಟೆಯ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಆ ಒಂದು ಉದ್ಯಮ ಹೊಂದಿರುತ್ತೆ ಅಂತಲೇ ಹೇಳ್ಬೋದು. ಏಕಸ್ವಾಮ್ಯ ಅನ್ನೋ ಪದದ ಒಂದು ನಿಷ್ಪನ್ನವನ್ನು ತಿಳ್ಕೊಳ್ಳೋಣ. ಆರಿಜಿನ್ ಆಫ್ ವರ್ಡ್. ದ ಇಂಗ್ಲಿಷ್ ವರ್ಡ್ ಮೊನೊಪೊಲಿ ಈಸ್ ಡಿರೈವ್ಡ್ ಫ್ರಮ್ 2 ಗ್ರೀಕ್ ವರ್ಡ್. ಆಂಗ್ಲ ಭಾಷೆಯ ಮೊನೊಪೊಲಿ ಎನ್ನುವಂತಹ ಪದ 2 ಗ್ರೀಕ್ ಭಾಷೆಯ ಪದಗಳಿಂದ ನಿಷ್ಪನ್ನಗೊಂಡಿದೆ. ಆ ಪದಗಳು ಯಾವುದು ಅಂದರೆ, ಒಂದು ಮೊನೊ, ಮತ್ತೊಂದು ಪೊಲಿ ಅನ್ನುವಂತಹ ಗ್ರೀಕ್ ಪದಗಳಿಂದ ನಿಷ್ಪನ್ನಗೊಂಡಿದೆ. ಮೊನೊ ಅಂದರೆ ಒಬ್ಬ, ಸಿಂಗಲ್ ಅಂತೇಳಿ ಅರ್ಥ. ಪೊಲಿ ಅಂದರೆ ಮಾರಾಟ, ಸೆಲ್ಲಿಂಗ್ ಅಂತೇಳಿ ಅರ್ಥ. ಅಂದರೆ ಏಕ ಮಾರಾಟಗಾರ, ಒಬ್ಬ ಮಾರಾಟಗಾರ, ಸಿಂಗಲ್ ಸೆಲ್ಲರ್ ಅನ್ನುವಂಥ ಅರ್ಥವನ್ನು ಈ ಒಂದು ಪದ ನೀಡುತ್ತೆ. ಹಾಗಾಗಿ ಏಕಸ್ವಾಮ್ಯ ಮಾರುಕಟ್ಟೆ ಕೆಳಕಂಡ ಅಂಶಗಳನ್ನು ಒಳಗೊಳ್ಳುತ್ತೆ. There is a single seller. Single seller controls the whole market. No substitutes. ಈ ಒಂದು ಮಾರುಕಟ್ಟೆ ಏಕಮಾತ್ರ ವ್ಯಕ್ತಿಯ ನಿಯಂತ್ರಣದಲ್ಲಿ ಇರುತ್ತೆ. ಅವನು ಪೂರೈಸುವಂತಹ ಸರಕಿಗೆ ಬದಲಿ ಸರಕುಗಳು ಇರೋದಿಲ್ಲ. ಮೊನೊಪೊಲಿ ಅಥವಾ ಏಕಸ್ವಾಮ್ಯ ಮಾರುಕಟ್ಟೆಯನ್ನು ವಿವಿಧ ಅರ್ಥಶಾಸ್ತ್ರಜ್ಞರು ಈ ರೀತಿ ತಿಳಿಸಿದ್ದಾರೆ. ಕೆಲವು ವ್ಯಾಖ್ಯೆಗಳನ್ನು ನೋಡೋಣ. ಪ್ರೊಫೆಸರ್ E.H. ಚೆಂಬರ್ಲಿನ್. ದ ಎಸೆನ್ಸ್ ಆಫ್ ಮೊನೊಪೊಲಿ ಈಸ್ ಕಂಟ್ರೋಲ್ ಓವರ್ ಸಪ್ಲೈ. ಅಕಾರ್ಡಿಂಗ್ ಟು ಪ್ರೊಫೆಸರ್ ಫರ್ಗ್ಯೂಸನ್, ಎ ಪ್ಯೂರ್ ಮೊನೊಪೊಲಿ ಎಕ್ಸಿಸ್ಟ್ಸ್ ವೆನ್ there is only one producer in a market
there are no direct competitors. McKennell says pure or absolute monopoly exists when a single firm is the solo producer for a product for which there are no close substitutes. ಎಲ್ಲ ವ್ಯಾಖ್ಯಾನಗಳನ್ನು ನಾವು ಗ್ರಹಿಸಿದ ನಂತರ ಏಕಸ್ವಾಮ್ಯ ಮಾರುಕಟ್ಟೆಯ ಕೆಲವೊಂದು ಗುಣಲಕ್ಷಣಗಳನ್ನು ನಾವು ಗುರುತಿಸ್ಬೋದು. ವಿಲ್ ಲರ್ನ್ ಫೀಚರ್ಸ್ ಆಫ್ ಮೊನೊಪಲಿ. ಮೊನೊಪಲಿ ಮಾರುಕಟ್ಟೆಯ ಏಕಸ್ವಾಮ್ಯ ಮಾರುಕಟ್ಟೆಯ ಒಂದು ಲಕ್ಷಣ ಅಂದರೆ ಒನ್ ಸೆಲ್ಲರ್ ಆ್ಯಂಡ್ ಲಾರ್ಜ್ ನಂಬರ್ ಆಫ್ ಬಯರ್ಸ್. ಈ ಮಾರುಕಟ್ಟೆಯಲ್ಲಿ ಒಬ್ಬನೇ ಒಬ್ಬ ಮಾರಾಟಗಾರನಿರ್ತಾನೆ, ಆದರೆ ಕೊಳ್ಳುವವರ ಪ್ರಮಾಣ ಅಧಿಕ ಸಂಖ್ಯೆಯಲ್ಲಿ ಇರುತ್ತೆ. ಕೊಳ್ಳುವವರು ಅಧಿಕವಾಗಿರ್ತಾರೆ, ಆದರೆ ಮಾರುವವ ಮಾತ್ರ ಒಬ್ಬನಾಗಿರ್ತಾನೆ. ಸೆಕೆಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮೊನೊಪಲಿ: ಹೋಮೋಜಿನಿಯಸ್ ಪ್ರಾಡಕ್ಟ್ಸ್ ಆ್ಯಂಡ್ ಆಬ್ಸೆನ್ಸ್ ಆಫ್ ಸಬ್ಸ್ಟಿಟ್ಯೂಟ್ಸ್. ಏಕರೂಪ ಸರಕುಗಳು ಮತ್ತು ಬದಲಿ ಸರಕುಗಳ ಅಲಭ್ಯತೆ. ಈ ಮಾರುಕಟ್ಟೆಯಲ್ಲಿ ಏನು ಸರಕುಗಳಿದ್ದಾವೆ ಅವು ಏಕರೂಪ ಸರಕುಗಳಾಗಿರುತ್ತೆ. ಯಾಕೆ ಅಂದರೆ ಒಬ್ಬನೇ ಉತ್ಪಾದಕನಿಂದ ಉತ್ಪಾದಿಸಲ್ಪಡುವಂತಹ ಸರಕುಗಳಾಗಿರುತ್ತೆ. ಹಾಗೆ ಬದಲಿ ವಸ್ತುಗಳು ಇರೋದಿಲ್ಲ. ಆ ಏಕಮಾತ್ರ ವ್ಯಕ್ತಿಯನ್ನು ಹೊರತುಪಡಿಸಿದ್ರೆ ಬೇರೆ ಇನ್ನೊಬ್ಬ ಯಾರೂ ಕೂಡ ಉತ್ಪಾದಕ ಇಲ್ಲದಿರೋದ್ರಿಂದ ಈ ಮಾರುಕಟ್ಟೆಯಲ್ಲಿ ಬದಲಿ ಸರಕುಗಳು ಇರೋದಿಲ್ಲ. ಹಾಗಾಗಿ ಇದು ಈ ಮಾರುಕಟ್ಟೆಯ ವೈಶಿಷ್ಟ್ಯ ಅಂತೇಳಿ ನಾವು ಕರಿಬೋದು. ದ ಥರ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮೊನೊಪಲಿ ಈಸ್ ಎಂಟ್ರಿ ಈಸ್ ಬಾರೋಡ್. ಈ ಮಾರುಕಟ್ಟೆಯನ್ನು ಹೊಸ ಉದ್ಯಮಗಳು ಪ್ರವೇಶಿಸೋದಕ್ಕೆ ನಿರ್ಬಂಧವಿರುತ್ತೆ. ಏಕಮಾತ್ರ ಏಕಸ್ವಾಮ್ಯ ವ್ಯಕ್ತಿ ಹೊಸ ಉದ್ಯಮಗಳು, ಹೊಸ ವ್ಯಕ್ತಿಗಳು ಮಾರುಕಟ್ಟೆಯನ್ನು ಪ್ರವೇಶಿಸದಂತೆ ಅವ್ರನ್ನ ತಡೆದಿರ್ತಾನೆ. ಯಾಕಂದರೆ ಆತನಿಗೆ ವೆಚ್ಚದ ಅನುಕೂಲತೆ ಇರುತ್ತೆ, ಮಾರುಕಟ್ಟೆಯ ನಿಯಂತ್ರಣ ಇರೋದ್ರಿಂದ ಹೊಸ ಉದ್ಯಮಗಳು ಬಾರದಂತೆ ಅವನು ನೋಡ್ಕೋತಾನೆ. ದ ಫೋರ್ತ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮೊನೊಪಲಿ ಮಾರ್ಕೆಟ್: ನೋ ಡಿಫ್ರೆನ್ಸ್ ಬಿಟ್ವೀನ್ ಫರ್ಮ್ ಆ್ಯಂಡ್ ಇಂಡಸ್ಟ್ರಿ. ಈ ಮಾರುಕಟ್ಟೆಯಲ್ಲಿ ಉದ್ಯಮ ಮತ್ತು ಕೈಗಾರಿಕೆಯ ನಡುವೆ ವ್ಯತ್ಯಾಸಗಳು ಇರೋದಿಲ್ಲ. ನಾವು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ನೋಡಿದ್ವಿ. ಫರ್ಮ್ ಉದ್ಯಮನೇ ಬೇರೆ, ಕೈಗಾರಿಕೆನೇ ಬೇರೆ. ಆದರೆ ಈ ಮಾರುಕಟ್ಟೆಯಲ್ಲಿ ಕೈಗಾರಿಕೆ ಮತ್ತು ಉದ್ಯಮ ಎರಡೂ ಕೂಡ ಒಂದೇ ಆಗಿದೆ. ಕಾರಣ ಇಲ್ಲಿ ಒಬ್ಬನೇ ಉತ್ಪಾದಕ ಇರೋದು, ಅವನೇ ಉದ್ಯಮ, ಅವನೇ ಕೈಗಾರಿಕೆ ಆಗಿರೋದ್ರಿಂದ ಕೈಗಾರಿಕೆ ಮತ್ತು ಉದ್ಯಮದ ನಡುವೆ ಅಂಥ ವ್ಯತ್ಯಾಸಗಳು ಇರೋದಿಲ್ಲ. ಹಾಗೆ ಇನ್ನೊಂದು ಮೊನೊಪಲಿ ಮಾರುಕಟ್ಟೆಯ ಲಕ್ಷಣ ಅಂದರೆ ಪ್ರೈಸ್ ಮೇಕರ್, ಬೆಲೆಯನ್ನು ನಿರ್ಧರಿಸುವವ. ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಏಕಸ್ವಾಮ್ಯ ಮಾರಾಟಗಾರ ಏನಿದ್ದಾನೆ ಅವನು ಬೆಲೆಯನ್ನು ನಿರ್ಧರಿಸ್ತಾನೆ. ಏಕೆಂದರೆ ಅವನೇ ಉತ್ಪಾದಕ ಆಗಿರೋದ್ರಿಂದ, ಅವನೇ ಮಾರಾಟಗಾರರಿರೋದ್ರಿಂದ, ಅವನಿಗೆ ಸ್ಪರ್ಧಿಗಳಿಲ್ದಿರೋದ್ರಿಂದ ಅವನ ಲಾಭದ ಅನುಕೂಲತೆ, ವೆಚ್ಚದ ಅನುಕೂಲತೆಗಳನ್ನು ನೋಡಿಕೊಂಡು ಬೆಲೆಯನ್ನು ಅವನೇ ನಿರ್ಧರಿಸ್ತಾನೆ. ಆಬ್ಸೆನ್ಸ್ ಆಫ್ ಸೆಲ್ಲಿಂಗ್ ಕಾಸ್ಟ್: ಮಾರಾಟ ವೆಚ್ಚಗಳು ಇರೋದಿಲ್ಲ. ಈ ಮಾರುಕಟ್ಟೆಯಲ್ಲಿ ಒಬ್ಬನೇ ಉತ್ಪಾದಕ, ಏಕರೂಪ ಸರಕುಗಳಿರೋದ್ರಿಂದ, ಪೈಪೋಟಿ ಇಲ್ದಿರೋದ್ರಿಂದ ಮಾರಾಟದ ವೆಚ್ಚಗಳು ಅವಶ್ಯಕವಿರೋದಿಲ್ಲ. ಗೌರ್ನಮೆಂಟ್ ಇಂಟರ್ವೆನ್ಷನ್: ಸರ್ಕಾರದ ಹಸ್ತಕ್ಷೇಪ. ಏಕಸ್ವಾಮ್ಯ ವ್ಯಕ್ತಿಯನ್ನು ನಿಯಂತ್ರಣ ಮಾಡೋದಕ್ಕೆ ಸರ್ಕಾರ ಹಸ್ತಕ್ಷೇಪ ಮಾಡ್ಬೋದು. ಸರ್ಕಾರ ಏಕಸ್ವಾಮ್ಯ ವ್ಯಕ್ತಿಯ ಮೇಲೆ ತೆರಿಗೆಗಳನ್ನು ಹೇರಬಹುದಾಗಿರುತ್ತೆ. ಹಾಗಾಗಿ ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಸರ್ಕಾರದ ಹಸ್ತಕ್ಷೇಪ ಇರಬಹುದು ಅಂತೇಳಿ ನಾವು ಪರಿಗಣಿಸಬಹುದು. ಏಕಸ್ವಾಮ್ಯ ಸಂಭವಿಸೋದಕ್ಕೆ ಹಲವಾರು ಕಾರಣಗಳಿರುತ್ತೆ. ಹಾಗಾಗಿ ಈಗ ಕಾರಣಗಳನ್ನು ತಿಳ್ಕೊಳ್ಳೋಣ. ಕಾಸಸ್ ಫಾರ್ ಅರೈಸ್ ಆಫ್ ಮೊನೊಪಲಿ. ದ ಫಸ್ಟ್ ಒನ್ ಈಸ್ ಸ್ಟೇಟ್ ಮೊನೊಪಲಿ.
The government may create a statutory or legal monopoly giving certain body the sole right to supply particular good or provide a certain services. ಸರ್ಕಾರವೇ ಏಕಸ್ವಾಮ್ಯವನ್ನು ಸಾಧಿಸ್ಬೋದು. ಸರ್ಕಾರ ಕಾನೂನಾತ್ಮಕವಾಗಿ ಯಾವುದಾದ್ರೂ ಸಂಸ್ಥೆಗೆ, ವ್ಯಕ್ತಿಗೆ ಒಂದು ಸರಕನ್ನು ಅಥವಾ ಸೇವೆಯನ್ನು ಒದಗಿಸುವಂತಹ ಸಂಪೂರ್ಣ ಹಕ್ಕನ್ನು ಕೊಟ್ಟಾಗ ಆಗ ಏಕಸ್ವಾಮ್ಯ ನಿರ್ಮಾಣವಾಗುತ್ತೆ ಅಂತಲೇ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಇನ್ ಐರ್ಲ್ಯಾಂಡ್ ದ ಗವರ್ನಮೆಂಟ್ ಹ್ಯಾಸ್ ಗ್ರಾಂಟೆಡ್ monopolistic powers to ESB, Telecom, Irian, etc. Mobile phone license to East Digiphone. ಸರ್ಕಾರಗಳೇ, ರಾಜ್ಯಗಳೇ ಸ್ವತಃ ತಮ್ಮ ಕಾನೂನಾತ್ಮಕವಾಗಿ ಏಕಸ್ವಾಮ್ಯವನ್ನು ಸ್ಥಾಪಿಸುವಂತಹ ಒಂದು ಸನ್ನಿವೇಶವಾಗಿರುತ್ತೆ. ಎರಡನೇ ಕಾರಣ, ಕಂಟ್ರೋಲ್ ಆಫ್ ಕ್ರಿಟಿಕಲ್ ರಿಸೋರ್ಸಸ್, ನಿರ್ಣಾಯಕ ಸಂಪನ್ಮೂಲಗಳ ಮೇಲೆ ನಿಯಂತ್ರಣ. ಎ ಪರ್ಟಿಕ್ಯುಲರ್ ಫರ್ಮ್ ಮೇ ಹ್ಯಾವ್ ಎಕ್ಸ್ಕ್ಲೂಸಿವ್ access to the only source of supply of the raw materials necessary for the production of certain commodity. Mining firms would be example of the type of monopoly. ಕೆಲವೊಂದು ನೈಸರ್ಗಿಕ ಸಂಪನ್ಮೂಲಗಳ ಮೇಲೆ ಸಂಪೂರ್ಣ ಹಿಡಿತವನ್ನು, ನಿಯಂತ್ರಣವನ್ನು ಸಾಧಿಸಿದಾಗ ಅಲ್ಲೂ ಕೂಡ ಏಕಸ್ವಾಮ್ಯ ನಿರ್ಮಾಣ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಥರ್ಡ್ ಒನ್, ಮೂರನೇ ಒಂದು ಕಾರಣ, ಕ್ಯಾಪಿಟಲ್ ಇಂಟೆನ್ಸಿವ್ ಮೊನೋಪಲಿ, ಬಂಡವಾಳ ಸಾಂದ್ರತೆಯನ್ನು ಬಯಸುವಂತಹ ಏಕಸ್ವಾಮ್ಯ. ಸರ್ಟನ್ ಇಂಡಸ್ಟ್ರೀಸ್ ರಿಕ್ವೈರ್ such a large investment of capital in plant or equipment that any form of competition from potential rivals is completely discouraged. Example, aircraft manufacturing, shipbuilding, steel firms, etc. ಕೆಲವೊಂದು ಕೈಗಾರಿಕೆಗಳಿಗೆ ವ್ಯಾಪಕವಾದಂತಹ ದೊಡ್ಡ ಪ್ರಮಾಣದ ಒಂದು ಬಂಡವಾಳದ ಅವಶ್ಯಕತೆ ಇರುತ್ತೆ. ಅಂತಹ ಒಂದು ಕ್ಷೇತ್ರಗಳಲ್ಲಿ ದೊಡ್ಡ ಪ್ರಮಾಣದ ಬಂಡವಾಳವನ್ನು ಒದಗಿಸುವ ಮೂಲಕ ಉದ್ಯಮಗಳು ಏಕಸ್ವಾಮ್ಯವನ್ನು ಸಾಧಿಸಬಹುದಾಗಿರುತ್ತೆ. ಉದಾಹರಣೆಗೆ ವಿಮಾನದ ಒಂದು ತಯಾರಿಕಾ ಕ್ಷೇತ್ರ ಇರ್ಬೋದು, ಹಾಗೆಯೇ ಹಡಗು ನಿರ್ಮಾಣ, ಹಾಗೆ ಕಬ್ಬಿಣ ಮತ್ತು ಉಕ್ಕನ್ನು ಉತ್ಪಾದಿಸುವಂತಹ ಉದ್ಯಮಗಳನ್ನ ನಾವಿಲ್ಲಿ ಉದಾಹರಣೆಯಾಗಿ ಸ್ಮರಿಸ್ಬೋದು. The fourth cause is legal restriction. A firm which develops or invests a new product or process can use the law of patents, franchise, copyright, etc. to obtain the sole right of manufacture of the product or use of the process. ಕೆಲವು ಬಾರಿ ಪೇಟೆಂಟ್, ಕಾಪಿರೈಟ್ ಮುಂತಾದಂತಹ ಒಂದು ಕಾನೂನಾತ್ಮಕವಾದಂತಹ ಕಾನೂನುಗಳ ಮುಖಾಂತರ ಏಕಸ್ವಾಮ್ಯವನ್ನು ಸಾಧಿಸಬಹುದಾಗಿರುತ್ತೆ ಅಂತ ಹೇಳ್ಬೋದು. The fifth reason is trade agreements. All the firms within a certain industry may be agreement adopt completely uniform policies on price and output. This type of agreements effectively creates a monopoly. Example, OPEC on oil production. ಕೆಲವು ಬಾರಿ ಉದ್ಯಮಗಳು ತಮ್ಮಲ್ಲಿಯೇ ಒಂದು ಒಪ್ಪಂದದ ಮುಖಾಂತರ ಬೆಲೆ ಮತ್ತು ಉತ್ಪನ್ನವನ್ನು ನಿರ್ಧರಿಸುವಂತಹ ನಿಯಂತ್ರಣವನ್ನು ಹೊಂದಬಹುದಾಗಿರುತ್ತೆ. ಉದಾಹರಣೆಗೆ ಪೆಟ್ರೋಲಿಯಂ ತೈಲವನ್ನು ಪೂರೈಕೆ ಮಾಡುವಂತಹ ಒಪೆಕ್ ಅನ್ನುವಂತಹ ಒಂದು ಸಂಘಟನೆಯನ್ನು ನಾವು ಉದಾಹರಣೆಯಾಗಿ ಇಲ್ಲಿ ತಿಳಿಬಹುದಾಗಿರುತ್ತೆ. ಹೀಗೆ ಏಕಸ್ವಾಮ್ಯ ಅನ್ನುವಂಥದ್ದು ಆರ್ಥಿಕತೆಯಲ್ಲಿ ಸೃಷ್ಟಿಯಾಗ್ತಾ ಇರುತ್ತೆ. ಏಕಸ್ವಾಮ್ಯದಲ್ಲಿ ಒಬ್ಬನೇ ಮಾರಾಟಗಾರ ಇಡೀ ಮಾರುಕಟ್ಟೆಯನ್ನು ನಿಯಂತ್ರಿಸ್ತಾನೆ. ಇಂತಹ ಮಾರುಕಟ್ಟೆ ಸನ್ನಿವೇಶ ಅಪರೂಪದ ಸನ್ನಿವೇಶವಾಗಿರುತ್ತೆ ಅಂತಲೇ ಹೇಳ್ಬೋದು.
ಮಾರುಕಟ್ಟೆಯ ಗುಣಲಕ್ಷಣಗಳು, ಅದು ಹೇಗೆ ಸಂಭವಿಸುತ್ತೆ ಅನ್ನೋದ್ರ ಬಗ್ಗೆ ಕಾರಣಗಳನ್ನು ವಿವರಿಸಲಾಗಿದೆ. ಈ ಒಂದು ಸೆಷನನ್ನು ಅಟೆಂಡ್ ಮಾಡಿದ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.